ನಾನು ನಾಟಿ ಹೋರಿ, ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ರಾತ್ರಿಯಿಂದಲೂ ನನಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಬಿಜೆಪಿಯಲ್ಲಿ ಬಣ ಬಡಿದಾಟ ಅತಿರೇಕಕ್ಕೆ ಹೋಗ್ತಾ ಇದೆ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ. ಪ್ರಭಾವಿ ಸಚಿವರ ಜೊತೆ ಯತ್ನಾಳ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ, ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಬಿಜಾಪುರದ ಪ್ರಭಾವಿ ಸಚಿವರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅಂತೇಳಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಾನು ನಾಟಿ ಹೋರಿ, ನಾನು ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ನನಗೆ ರಾತ್ರಿಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ನನ್ನ ಮೊಬೈಲ್ ನಂಬರ್ ಎಲ್ಲ ಕಡೆ ಹಾಕಿಸಿದ್ದಾರೆ. ಯಾರ್ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ನಾನು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಹೇಳಿದ್ದಾರೆ. ಯತ್ನಾಳ್ ಹಿಂದೂ ಹುಲಿಯಲ್ಲ, ಇಲಿ ಅಂತೇಳಿ ಹೇಳಿದ್ದಾರೆ ರೇಣುಕಾಚಾರ್ಯ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ನಮ್ಮ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ನಕ್ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಾನ ನಮ್ಮ ಮಾಧ್ಯಮ ಸಿಟ್ಟಿತ್ತು ಅವ್ರನ್ನ ನಕ್ಬಿಟ್ಟು ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಜಗ್ಗಿ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ. ಇದು ಯಾರ್ದು ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಹೇಳ್ತಾರೆ, ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತೇಳಿ ಹೇಳ್ತಾರೆ. ಮಿಸ್ಟರ್ ಇಲಿ, ಮಿಸ್ಟರ್ ಇಲಿ, ಯಾರವರು ನಿಮಗೆ ಬೆಂಬಲವಾಗಿರೋದು ಹೆಸರು ಹೇಳಿ ಅಲ್ಲ. ರೇಣುಕಾಚಾರ್ಯ ಅವರು ವಾಗ್ದಾಳಿ ಮಾಡಿರುವ ಪರಿ ಇದು. ಯತ್ನಾಳ್ ನನಗೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತೇಳಿ ಹೇಳ್ತಾರೆ. ಅವರಿಗೇನಾದ್ರೂ ತಾಕತ್ ಅನ್ನೋದಿದ್ರೆ ಅವ್ರ ಹೆಸರು ಹೇಳಲಿ ಅಂತೇಳಿ ಹೇಳಿದ್ದಾರೆ. ಮಿಸ್ಟರ್ ಇಲಿ ನೀನು ಹಿಂಗಂತೇಳಿ ವಾಗ್ದಾಳಿ ಮಾಡಿದ್ದು ರೇಣುಕಾಚಾರ್ಯ. ಬೈ ಎಲೆಕ್ಷನ್ ಸೋಲಿಗೆ ಯತ್ನಾಳ್ ಅವರೇ ಕಾರಣ ಅಂತೇಳಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಬೈ ಎಲೆಕ್ಷನ್ ಸೋಲಿಗೆ ಯತ್ನಾಳ್ ಕಾರಣ ಅನ್ನೋದು ರೇಣುಕಾಚಾರ್ಯ ಅವರ ವಾಗ್ದಾಳಿ. ಅವರ ಹರಕು ಬಾಯಿಯಿಂದ ನಮಗೆ ಡ್ಯಾಮೇಜ್ ಆಗಿದೆ. 3 ಕ್ಷೇತ್ರಗಳಲ್ಲಿ ನಾವು ಸೋಲೋದಕ್ಕೆ ಕಾರಣವೇ ಯತ್ನಾಳ್, ಹಿಂಗಂತ ಹೇಳಿದ್ದು ರೇಣುಕಾಚಾರ್ಯ. ಉತ್ತರ ಕರ್ನಾಟಕದ ನಾಯಕನಾಗಿ ಬೆಳಗ್ಗೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಇವ್ರ ಹತ್ರ ನಾನು ಸ್ಟಾರ್ ಚಾಂಪಿಯನ್ ಅವರು 224 ಜನ ಗೆಲ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ತೀರಪ್ಪ. ನಿನ್ನ ಹರಕು ಬಾಯಿಂದ 2023 ಚುನಾವಣೆಯಲ್ಲಿ ನಾವೆಲ್ಲ ಮಾಜಿಗಳಾದ ಹೋದನ್ನು ಪಡೆಸಿ ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ ಕ್ಷೇತ್ರದಲ್ಲಿ. ನಿನ್ನ ಹರಕು ಬಾಯಿಂದ ಸತತವಾಗಿ 2020ರಿಂದ ವಿಧಾನಸಭೆ ಒಳಗೆ ಹೊರಗೆ ನೀನು ಯಡಿಯೂರಪ್ಪ ಬಗ್ಗೆ ಮಾತಾಡಿ, ಎಲ್ಲರ ಬಗ್ಗೆ ಮಾತಾಡಿದಕ್ಕೆ ಜನ ಎಲ್ಲ ಒಂದ್ ಕಡೆ ಬಿಜೆಪಿ ವಿರುದ್ಧ ಆದರು. ನಿನ್ನ ಹರಕು ಬಾಯಿಂದ ಸೋಲ್ ಕಾರಣ ಆಯ್ತು. 3 ಕ್ಷೇತ್ರ ಉಪಚುನಾವಣೆ ಸೋಲಿಗೆ ನೀನೇ ಕಾರಣ. ಸಿಗ್ಗಾಂವಲ್ಲಿ ನಮ್ಗೆ ಹೇಳಿರಲ್ಲ, ಸೋಲಿ ನೀನೇ ಕಾರಣ. ಒಟ್ಟು ಪೂಜ್ಯ ತಂದೆಯವರು ಯಾಕಪ್ಪ ತಾಯಿ ಸಮಾನ ಸಂಘಟನೆ ನಿಮಗೆ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ಟಿರೋ ತಂದೆ ಸಮಾನ. ಹಾಗಾಗಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಇನ್ನು ಮುಂದೆ ಮಾತಾಡೋ ಸಹಿಸಲ್ಲ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ನೀವು ತಂಡಗಳಲ್ಲಿ ಬರಬೇಕಂತ ಸ್ವಪ್ರತಿಷ್ಠೆ, ದುರಂಕಾರ. ಒಂದು ರೀತಿ ನಾನೇ ಸರ್ವೋಚ್ಚ ನಾಯಕ, ಸ್ಟಾರ್ ಕ್ಯಾಂಪೇನ್ ಆಗಿದ್ದಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಶಾಸಕರು ಹೇಳ್ಸಿದ್ರೆ ಸ್ಟಾರ್ ಕ್ಯಾಂಪೇನ್ ಹೇಳ್ತೀರಾ ನನ್ನ ಜೊತೆಗೆ ಎಲ್ಲ. ಅದೇ ಅವರೇ ಬಿಜಾಪುರದ ಪ್ರಭಾವಿ ಸಚಿವರು ನಮ್ಮ ಅರುಣ್ ಕುಮಾರ್ ರಾಣೇಂದ್ರ ಹೇಳ್ತಾರೆ. ಬಿಜಾಪುರದ ಒಬ್ಬ ಸಚಿವರ ಜೊತೆ ಪ್ರಭಾವಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಎಲ್ಲರೂ ಸೋಲ್ಬೇಕು, ನಾನೊಬ್ಬನೇ ಗೆದ್ದು ಬರ್ಬೇಕು, ನಾನೊಬ್ಬನೇ ಗೆದ್ದು ಬೀರ್ಬೇಕು ಅಂದ್ರೆ ಈಗ ಭಯಕ್ಕೆ. ಉತ್ತರ ಕರ್ನಾಟಕದ ನಾಯಕ ಮೈಸೂರಿನಲ್ಲಿ ಹೈಡ್ರಾಮವೇ ನಡೀತಾ ಇದೆ. ಹಾಗಾದ್ರೆ ಮೈಸೂರಿನಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ,
ರೇಣುಕಾಚಾರ್ಯ ಅವರು ಏನಂದ್ರು, ಕಾರ್ಯಕರ್ತರು ಎಲ್ಲ ಸೇರಿ ಏನೇನು ಹೈಡ್ರಾಮಾ ಆಯ್ತು, ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನ್ ವಿವರ ಇದೆ ವಿನೋದ್? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿರುವ ಅದೇ ಬಿಜೆಪಿ ಪಕ್ಷವನ್ನ ನಿಜಕ್ಕೂ ಕೂಡ ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ಮೈಸೂರಿನಲ್ಲಿ ನಡೆದಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಈ ಬೆಳವಣಿಗೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನೋದು ಎಲ್ಲರ ಭಾವನೆ ಕೂಡ ಆಗಿರುವಂಥದ್ದು. ಈಗಾಗಲೇ ಏನು BY ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಈಗಾಗಲೇ ರಾಜ್ಯ ಪ್ರವಾಸವನ್ನು ನಡೆಸ್ತಾ ಇದೆ. ಅದರ ವಿರುದ್ಧವಾಗಿ ಈಗಾಗಲೇ BY ವಿಜೇಂದ್ರ ಅವರ ಬಣ ಕೂಡ ಇವತ್ತು ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನಲ್ಲಿ ಈಗಾಗಲೇ ಯತ್ನಾಳ್ ಅವರ ವಿರುದ್ಧ ಎಲ್ಲರೂ ಕೂಡ ಪ್ರತಿಯೊಬ್ಬರು, ರೇಣುಕಾಚಾರ್ಯ ಇರ್ಬೋದು, BC ಪಾಟೀಲ್ ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಯತ್ನಾಳ್ ಅವರ ಟೀಮನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಬಹಿರಂಗ ಸಭೆಯಲ್ಲಿ ಕೂಡ ಎಲ್ಲರೂ ಕೂಡ ಮಾತಿನ ಚಕಮಕಿ ನಡೆಸುವ ಮೂಲಕವಾಗಿ ಅವರ ಉಚ್ಚಾಟನೆಗೆ ಕೂಡ ಒತ್ತಾಯಿಸಿದರು. ಈಗಾಗಲೇ BC ಪಾಟೀಲ್ ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಪ್ರತಿಯೊಬ್ಬರು ಕೂಡ ಕೇಂದ್ರದ ನಾಯಕರು ಶೀಘ್ರದಲ್ಲೇ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಎನ್ನುವಂತಹ ಮಾತುಗಳಲ್ಲಿ ಹೇಳುವ ಮೂಲಕವಾಗಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾದರು. ಬಹಳ ಪ್ರಮುಖವಾಗಿ ರೇಣುಕಾಚಾರ್ಯ ಅವರು ಮಾತಾಡಿದಂತಹ ಮಾತುಗಳು ಇವತ್ತು ಬಹಳ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು. ಈ ರಾಜ್ಯದಲ್ಲಿ ನಾವೆಲ್ಲರೂ ಅಂದರೆ ಇವತ್ತು ಬಂದಿರುವಂತಹ ಮಾಜಿ ಶಾಸಕರ ಟೀಮ್ ಏನಿದೆ, ನಮ್ಮ ಸೋಲಿಗೆ ಪ್ರಮುಖ ಕಾರಣ ಅಂತಂದರೆ ಏನು ಯತ್ನಾಳ್ ಅವರೇ. ಯಾಕಂತಂದರೆ ಅವರು ಮಾತ್ರ ಗೆಲ್ಲಬೇಕು, ನಾವೆಲ್ಲ ಅವರ ಹೇಳಿಕೆಗಿಂತ ಸಾಕಷ್ಟು ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದೆ. ಸೊ ಹೀಗಾಗಿ ಅವರು ಕೊಟ್ಟಂತಹ ಹೇಳಿಕೆಯಿಂದಾಗಿಯೇ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಕೂಡ ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರು ಕೂಡ ಬಾಜಿಗಳಾಗಿದ್ದೇವೆ. ಸೊ ಹೀಗಾಗಿ ಹಿಂದೂ ಹುಲಿ ಅಂತೇಳಿ ಕರೆಸ್ಕೊಳ್ಳುವಂತಹ ಯತ್ನಾಳ್ ಅವರು ಹುಲಿಯೆಲ್ಲ ಇಲಿ ಅಂತೇಳಿ ಟೀಕೆಯನ್ನು ಮಾಡಿದ್ರು. ಇನ್ನು ಮುಂದುವರೆದಂತೆ ಈಗಾಗಲೇ ಏನೋ ನನಗೂ ಕೂಡ ಸಾಕಷ್ಟು ಬೆದರಿಕೆಗಳು ಕರೆಗಳು ಬರ್ತಾ ಇದೆ. ರಾತ್ರಿಯಿಂದಲೂ ಕೂಡ ಅನೇಕ ನಂಬರ್ಸ್ಗಳನ್ನು ಬ್ಲಾಕ್ ಮಾಡಿದ್ದೇವೆ ಅಂತೇಳಿ ಈಗಾಗಲೇ ಅವರು ಮೊಬೈಲೆಲ್ಲ ಶೋ ತೋರಿಸುವಂಥ ಕೆಲಸಕ್ಕೆ ಮುಂದಾದರು. ಜೊತೆಗೆ ಈಗಾಗಲೇ ಏನೋ ಯತ್ನಾಳ್ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಕೇಂದ್ರದ ನಾಯಕರು ಕೂಡ ತಮ್ಮ ಬೆಂಬಲಕ್ಕೆ ಇದ್ದಾರೆ ಅಂತ ಹೇಳ್ತಾರೆ. ಅವರ ಹೆಸರನ್ನ ಬಯಲಾಗೊಳಿಸಬೇಕು ಅಂತೇಳಿ ಸಾಕಷ್ಟು ಪಟ್ಟಣ ಹಾಕಿದ್ದಾರೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ, ಅವರನ್ನ ಉಚ್ಚಾಟನೆ ಮಾಡ್ತಾರ, ಕಾತ್ ನೋಡ್ಬೇಕಾಗತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ಲಾಬಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಇರುವಂತ 4 ಸ್ಥಾನಕ್ಕೆ 40 ಜನ ಲಾಬಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಸ್ಥಾನಕ್ಕೆ ರೇಸ್, 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಲಾಬಿ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಇರೋದು 4 ಸ್ಥಾನ. 4 ಸ್ಥಾನವನ್ನ ಗೆಲ್ಲೋದಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ ಪಾಳೆಯದಲ್ಲಿ 40ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರ ಮುಂದೆ ನಮ್ಗೆ ಅವಕಾಶ ಕೊಡಿ ಅನ್ನೋದು. ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಸಿನಿಮಾ ನಟರು ಸೇರಿದಂತೆ ಪ್ರಗತಿಪರರು, ಕಾರ್ಯಕರ್ತರಿಂದ ತೀವ್ರ ಪೈಪೋಟಿ ಇದೆ.